ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗ್ಡೆ. ಇವತ್ತಿನ ಎಪಿಸೋಡ್ ಅನ್ನೋದು ನನಗೆ ಪರ್ಸನಲಿ ತುಂಬಾ ಸ್ಪೆಷಲ್ ವಿಡಿಯೋ ಆಗಿತ್ತೆ ಅನ್ನೋದನ್ನ ಹಳೆ ಎಪಿಸೋಡ್ ಅಲ್ಲೇ ಹೇಳಿದ್ದೆ. ಹಳೆ ಎಪಿಸೋಡ್ ನ ಒಂದು ಕ್ಲಾರಿಫಿಕೇಶನ್ ಅನ್ನ ನಾನು ನಿಮ್ಗೆ ಕೊಡಬೇಕು. ಲಾಸ್ಟ್ ವೀಕ್ ನ ಎಪಿಸೋಡ್ ಜಾತಿ ಮತ್ತೆ ಮೀಸಲಾತಿ, ಅದರ ಡಿಸ್ಕ್ರಿಮಿನೇಷನ್ ಅನ್ನೋದು ಅಂಡ್ ಎಂಡ್ ನೋಟ್ ಅನ್ನ ಹೇಳ್ತಾ ಯಾವುದೇ ವ್ಯಕ್ತಿ ಕೇವಲ ಒಂದೇ ಜಾತಿ ಅನ್ನೋದ್ರ ಮೇಲೆ ಇದಾಗಲ್ಲ, ಆ ವೃತ್ತಿಯ ಮೇಲೆ ಅವರು ಬ್ರಾಹ್ಮಣನೂ ಆಗಬಹುದು, ಶೂದ್ರನೂ ಆಗಬಹುದು. ಅಂದ್ರೆ ನನಗೆ ನನ್ನ ವೃತ್ತಿ ಅನ್ನೋದು ಅದನ್ನ ಡಿಸೈಡ್ ಮಾಡುತ್ತೆ. ಜೊತೆಗೆ ನನ್ನ ಐಡೆಂಟಿಟಿನೇ ಜಾತಿಯಾಗಿ ಇರುವಾಗ ಈಗ ನಾವು ಹೇಳ್ಬಹುದು ಜಾತಿ ಇರಬಾರ್ದು, ಬಟ್ ಇರದ್ದೇ ಇರುವಂತಹ ಸಿಚುವೇಶನ್ ಬರಕ್ಕೆ ಸಾಧ್ಯ ಇಲ್ಲ. ವಿಚ್ ಈಸ್ ವೆರಿ ಅನ್ಫಾರ್ಚುನೇಟ್. ನಾವೆಲ್ಲರೂ ಹೇಳ್ಬೋದು ಹೌದು ಜಾತಿ ಇರಬಾರ್ದು, ನಾವೆಲ್ಲರೂ ಒಂದು ಅಂತ ಬದುಕಬೇಕು, ಕರೆಕ್ಟ್. ಬಟ್ ಎಲ್ಲಿವರೆಗೂ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಅನ್ನೋದ್ರಲ್ಲಿ ಪೊಲಿಟಿಷಿಯನ್ಸ್ ವೋಟನ್ನ ಕೇಳಕ್ ಬರ್ತಾರೆ ಜಾತಿ ಆಧಾರದ ಮೇಲೆ, ನೀವು ಅದಕ್ಕೆ ವೋಟನ್ನ ಕೊಡ್ತೀರಾ ಜಾತಿ ಆಧಾರದ ಮೇಲೆ, ಅಲ್ಲಿವರೆಗೂ ಕೂಡ ಈ ಪೊಲಿಟಿಕ್ಸ್ ಅಂಡ್ ರಿಲಿಜನ್ ಆರ್ ಇಂಟರ್ ಕನೆಕ್ಟೆಡ್. ಇದು ರಿಯಾಲಿಟಿ. ನಾನು ಮಾತನಾಡೋದು ರಿಯಾಲಿಟಿ. ಯುಟೋಪಿಯನ್ ಮೈಂಡ್ ಸೆಟ್, ಸತ್ಯಯುಗದಲ್ಲಿ ಹಿಂಗಿತ್ತು ಹಿಂಗಿದೆಲ್ಲ ಹೇಳೋದಿದೆ ಅಲ್ಲ, ಅದೆಲ್ಲ ಇಮ್ಯಾಜಿನೇಷನ್ಸ್, ಡಿಲ್ಯೂಷನ್ಸ್ ಅಂತ ಹೇಳ್ತಾರೆ. ಅದನ್ನ ಪ್ರಾಕ್ಟಿಕಲ್ ಲೈಫಲ್ಲಿ ನಾವು ಬಾಯಿ ಮಾತಲ್ಲಿ ಹೇಳ್ಬಹುದೇ ವಿನಃ ಅದನ್ನ ಅಪ್ಲೈ ಮಾಡುವಂತಹ ವ್ಯವಸ್ಥೆಯೇ ನಮ್ಮ ಹತ್ರ ಇಲ್ಲ. ನಾನಾಗ್ಲೂ ಹೇಳಿದ್ದೆ, ಜಾತಿ ಅನ್ನೋದು ಪ್ರಾಬ್ಲಮ್ ಅಲ್ಲ, ಜಾತಿಯಲ್ಲಿ ಇರುವಂತಹ ಡಿಸ್ಕ್ರಿಮಿನೇಷನ್ ಪ್ರಾಬ್ಲಮ್. ನಾನು ಹುಟ್ಟಿರುವಂತಹ ಜಾತಿ ಯಾವುದೇ ಆಗಿದ್ರು ನನಗದು ಗ್ರೇಟ್, ನನಗದು ಅಮೇಝಿಂಗ್, ನನಗದು ಗೌರವಪೂರ್ವಕ, ನನಗದು ಕೃತಜ್ಞತೆ ಇದೆ ಅಂತಂದ್ರೆ ಇದು ಪ್ರತಿಯೊಬ್ಬರಿಗೂ ಅನ್ಸುತ್ತೆ ಅಂತಂದ್ರೆ ಫಸ್ಟ್ ಆಫ್ ಆಲ್ ಜಾತಿ ರಾಜಕಾರಣ ಮಾಡಕ್ಕೆ ಆಪ್ಷನ್ ಇರೋದಿಲ್ಲ. ಯಾವಾಗ ನೀನ್ ಅವನಿಗಿಂತ ಕೀಳು ಅಂತ ಅವನು ಹೇಳ್ದ ಅಂತ ಹೇಳಕ್ಕಾಗತ್ತೋ ಆವಾಗ ಮಾತ್ರ ಚೀಪ್ ಪೊಲಿಟಿಕ್ಸ್ ಮಾಡಕ್ ಸಾಧ್ಯ ಆಗಿದೆ. ಅದನ್ನ ನಾನು ಲಾಸ್ಟ್ ವೀಕಲ್ಲಿ ಹೇಳುವಂತಹ ಪ್ರಯತ್ನವನ್ನ ಆಲ್ರೆಡಿ ಮಾಡಿದ್ದೀನಿ. ಜೊತೆಗೆ ಅದನ್ನ ಏನಕ್ಕೆ ಕ್ಲಾರಿಫೈ ಮಾಡಿದೆ ಅಂತಂದ್ರೆ ಇವತ್ತಿನ ಎಪಿಸೋಡ್ ಅನ್ನುವಂಥದ್ದು ನಿಮಗೆ ಇವ್ರು ಯಾಕೆ ಮತ್ತೆ ಇದನ್ನೇ ಮಾತಾಡ್ತಿದ್ದಾರೆ ಅಂತ ಅನಿಸ್ಬಾರ್ದು ಅನ್ನೋ ಒಂದು ಹಂಬಲ್ ಆಟಿಟ್ಯೂಡ್ ಅಲ್ಲಿ ನಿಮ್ಗೆ ಹಂಗ ಅನಿಸಿದ್ರು ಕೂಡ ನಂಗೇನೂ ಬೇಜಾರಿಲ್ಲ. ಬಿಕಾಸ್ ಐ ಆಮ್ ವೆರಿ ಕ್ಲಿಯರ್ ವಿತ್ ಮೈ ಇಂಟೆನ್ಷನ್ಸ್. ಯಾರನ್ನ ದೂಷಿಸೋದು ಅಥವಾ ಯಾರ ಮನಸ್ಸಿಗೆ ನೋವನ್ನ ಮಾಡೋದು ಕೂಡ ನನ್ನ ಯಾವುದೇ ಕಾಂಟೆಂಟ್ ನ ಉದ್ದೇಶ ಅಲ್ಲ. ಎಟ್ ದ ಸೇಮ್ ಟೈಮ್ ಏನ್ ಇದೆಯೋ, ನನಗೇನು ಸತ್ಯ ಇದೆ ಅನ್ನುವಂಥದ್ದು ಇತಿಹಾಸದ ಮೂಲಕ ಏನೇನ್ ಇನ್ಫಾರ್ಮೇಶನ್ ಮ್ಯಾಕ್ಸಿಮಮ್ ಲೆವೆಲ್ ಅಲ್ಲಿ ಗ್ಯಾದರ್ ಮಾಡಕ್ಕಾಗತ್ತೆ ಅದನ್ನ ನೋಡ್ಕೊಂಡು ಕುತ್ಕೊಂಡು ಎಲ್ಲ ಮಾಡ್ಕೊಂಡು ಒಂದು ಒಪಿನಿಯನ್ ಅನ್ನ ಕ್ರಿಯೇಟ್ ಮಾಡಿ ನಾನು ಅದನ್ನ ಶೇರ್ ಮಾಡುವಾಗ ಯಾರೋ ಒಬ್ರಿಗೇನೋ ಅನ್ಸುತ್ತೆ ಅನ್ನೋದು ನನ್ನ ಡಿಕ್ಷನರಿಯಲ್ಲಿ ಇಲ್ಲೇ ಇಲ್ಲ. ಇವತ್ತಿನ ಎಪಿಸೋಡ್ ಯಾಕೆ ವಿಶೇಷ ಅಂತಂದ್ರೆ ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಹೊರಟಿರೋದು ನನ್ನ ಇತಿಹಾಸವನ್ನ. ನಮಗೊಂದು ಅರ್ಥ ಆಗ್ಬೇಕು, ಎಲ್ಲಿವರೆಗೂ ನಾವ್ ಯಾವ ಹಿನ್ನೆಲೆಯಿಂದ ಬಂದಿದ್ದೀವಿ, ನಮ್ಮ ಸ್ಟ್ರೆಂಗ್ತ್ ಏನು, ನಮ್ಮ ಪೂರ್ವಜರು ಯಾರು, ಅವರ ಸಾಧನೆ ಏನು, ಅವರ ಕೊಡುಗೆ ಏನು, ನಾನ್ ಯಾಕೆ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಬೇಕು ಅಂತ ನಮಗ್ ಗೊತ್ತಿರಲ್ಲ ಅಲ್ಲ. ನನಗೆ ನನ್ನ ಇತಿಹಾಸವೇ ಗೊತ್ತಿಲ್ಲ ಅಂತಂದ್ರೆ ನಾನು ನನ್ನ ವರ್ತಮಾನವನ್ನ ಹೆಂಗೆ ಸುಭದ್ರಪಡಿಸ್ಕೊಳ್ಳೋದು, ವರ್ತಮಾನದ ಮೇಲೆ ನಮ್ಮ ಭವಿಷ್ಯ ಡಿಸೈಡ್ ಆಗೋದು. ಹಾಗಾಗಿ ನೀವು ಯಾವುದೇ ಹಿನ್ನೆಲೆಯಿಂದ ಬಂದಿರಿ, ಆ ಹಿನ್ನೆಲೆಯ ಅಸ್ತಿತ್ವ ಜೊತೆಗೆ ಅದರ ಇತಿಹಾಸ ಗೊತ್ತುಪಡಿಸ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ನಂದು ಇದು ಒಂದು ರೀಸೆಂಟ್ 2-3 years ಇಂದ ಚಿಕ್ಕ ವಯಸ್ಸಿಂದ ಇದ್ರ ಬಗ್ಗೆ ಆವಾಗ ಕೆಲವೊಂದಷ್ಟು ಹೀಗಂತೆ ಹಾಗಂತೆ ಅನ್ನೋದನ್ನ ಕೇಳಿದ್ದೆ. ಬಟ್ ಕಳೆದ 2 ವರ್ಷದಿಂದ ನನಗೆ ಈ ಇತಿಹಾಸದ ಬಗೆಗಿನ ಮಾಹಿತಿಯನ್ನ ಕಲೆ ಹಾಕೋದಿರತ್ತಲ್ವಾ, ಅದು ಯಾರದ್ದೇ ಆಗಿರಬಹುದು. ನಾಟ್ ಓನ್ಲಿ ಕನ್ನಡಿಗಾಸ್, ನಾಟ್ ಓನ್ಲಿ ರಾಜಸ್ಥಾನಿ ಮಾರ್ವಾಡಿ ಪೀಪಲ್, ನಂಗೆ ಪ್ರಪಂಚದ ಯಾವುದೇ ಮೂಲೆಯಲ್ಲಿರುವಂತಹ ಯಾವುದೋ ವ್ಯಕ್ತಿಯ ಇತಿಹಾಸವನ್ನ ತಿಳ್ಕೊಳ್ಳೋದು ವಾವ್ ಅಮೇಝಿಂಗ್ ಅಂತ ಅನ್ಸುತ್ತೆ. ಹಂಗಿರುವಾಗ ನನ್ನ ಇತಿಹಾಸವನ್ನ ತಿಳ್ಕೊಳ್ಳೋದು ಕೂಡ ನನಗೆ ಒಂದು ರೀತಿಯಲ್ಲಿ ರೆಸ್ಪಾನ್ಸಿಬಿಲಿಟಿ ಅಂತ ಫೀಲ್ ಆಗ್ತಾ ಇತ್ತು. ಹಾಗಾಗಿ ಇವತ್ತಿನ ಈ ಒಂದು ಎಪಿಸೋಡ್ ನಲ್ಲಿ ಇಲ್ಲಿವರೆಗೆ ನನಗೆ ಏನೇನ್ ಇನ್ಫಾರ್ಮೇಶನ್ ಅನ್ನ ಗ್ಯಾದರ್ ಮಾಡಕ್ ಸಾಧ್ಯ ಆಗಿದೆ, ಹಾಗೆ ನಾನು ಅದನ್ನ ಎಷ್ಟು ಎಫೆಕ್ಟಿವ್ ಆಗಿ ಒಂದು ನಾಲೆಜ್ ಪರ್ಪಸ್ ನ ಜೊತೆಗೆ ಒಂದು ಡಾಕ್ಯುಮೆಂಟೇಶನ್ ಮಾಡಬೇಕು ಅನ್ನುವಂತಹ ಪರ್ಪಸ್ ನೊಂದಿಗೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಬೈ ದ ವೇ, ನಾನು ಈಗಾಗಲೇ ಇನ್ಸ್ಟಾಗ್ರಾಮ್ ನಲ್ಲಿ ಕೆಲವೊಬ್ಬರಿಗೆ ಕೆಲವೊಂದಿಷ್ಟು ವೆರಿ ಪರ್ಸನಲ್ ಕ್ಯೂರಿಯಾಸಿಟಿಯ ಕ್ವೆಶ್ಚನ್ಸ್ ಇರುತ್ತೆ. ನಿಮ್ಮ ಊರು ಯಾವುದು, ನಿಮ್ಮ ಏಜ್ ಎಷ್ಟು, ನಿಮ್ಮ ಮದ್ವೆ ಯಾವಾಗ, ಅಥವಾ ನಿಮ್ಮ ಮನೆ ಟೋರ್ ಕೊಡಿ, ಈ ತರ ಕೆಲವೊಂದಷ್ಟು ಅವ್ರಿಗೆ ಖುಷಿ ಆಗುವಂತ ಕಾಂಟೆಂಟ್ ಮಾಡಿ ಅಂತ ಹೇಳ್ತಿರ್ತಾರೆ. ಬಟ್ ನಾನು ಇನ್ ಬಿಟ್ವೀನ್ ಅಲ್ಲಿ ಬ್ಯಾಲೆನ್ಸ್ ಮಾಡ್ತೀನಿ, ಯಾವ್ಯಾವ್ದನ್ನ ಡಿಸ್ಕ್ಲೋಸ್ ಮಾಡಬೇಕು, ಯಾವ್ಯಾವ್ದನ್ನ ಪ್ರೈವೇಸಿಯಲ್ಲೇ ಇಡಬೇಕು ಅನ್ನುವಂತಹ ಕ್ಲಾರಿಟಿ ಸೋಷಿಯಲ್ ಮೀಡಿಯಾದಲ್ಲಿ ಇರಬೇಕು ಅಂತ ನಾನು ಯಾವತ್ತೂ ಕೂಡ ಪ್ರಾಕ್ಟೀಸು ಮಾಡ್ತೀನಿ, ಪ್ರೀಚು ಮಾಡ್ತೀನಿ. ಒಂದು ಲಾಸ್ಟ್ ಇಯರ್ ಟೈಮ್ ಅಂತ ಅನ್ಸುತ್ತೆ, ಲಾಸ್ಟ್ ಇಯರ್ ಅದಕ್ಕಿಂತ ಸ್ವಲ್ಪ ಹಿಂದೆ ಅಂತ ಅನ್ಸುತ್ತೆ, 1-1.5 ವರ್ಷದ ಹಿಂದೆ ನಾನು ನಮ್ಮ ಊರಿಗೆ ಹೋದಾಗ, ನಾನು ಯಾರಿಗ್ ಗೊತ್ತಿಲ್ಲ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ, ಶಿರಸಿ ನನ್ನ ಊರು. ಆ ಶಿರಸಿಯ ಒಂದು ಪುಟಾಣಿ ಹಳ್ಳಿ.
ಅಲ್ಲಿ ಹೋದಾಗ ನಮ್ಮ ಊರು ಹೆಂಗಿದೆ, ನನ್ನ ನೇಟಿವಿಟಿ ಹೆಂಗಿದೆ, ನನ್ನ ಭಾಷೆ ಏನು, ಮಾತೃಭಾಷೆ ಏನು, ಇದೆಲ್ಲದ್ರ ಬಗ್ಗೆ ಒಂದು ಕ್ಯಾಂಡಿಡ್ ಆಗಿರುವಂತಹ ವ್ಲಾಗ್ ಅನ್ನ ಮಾಡಿದೆ. ಅದರ ಥಂಬ್ನೇಲ್ ಅನ್ನ ನಿಮ್ಗೆ ರೆಫರೆನ್ಸ್ ಕೊಡ್ತಾ ಇದ್ದೀನಿ. ನನ್ನ ಇನ್ನೊಂದು ಯೂಟ್ಯೂಬ್ ಚಾನೆಲ್ ಸೌಮ್ಯ ಕೃಷ್ಣ ಹೆಗಡೆ ಅಂತ, ಅಲ್ಲಿ ನನ್ನ ಟ್ರಾವೆಲ್ ಸ್ಟೋರೀಸ್ ಅನ್ನ, ನನ್ನ ಜೀವನದಲ್ಲಿ ನಡೆಯುವಂತಹ ಕೆಲವೊಂದಷ್ಟು ಅಪ್ಡೇಟ್ಸ್ ಅನ್ನ, ಅಥವಾ ಫನ್ ಇವೆಂಟ್ಸ್, ಅಥವಾ ನಾನು ಕಲ್ತಿರುವಂತಹ ಪಾಠ, ಇಂಥದ್ದನ್ನ ತುಂಬಾ ಕ್ಯಾಂಡಿಡ್ ಆಗಿರುವಂತಹ ಕಾನ್ವರ್ಸೇಷನ್ ಮಾಡ್ತೀನಿ. ಅದರಲ್ಲಿ ಈಗಾಗಲೇ ಶೇರ್ ಮಾಡಿದ್ದೀನಿ. ಬಹಳಷ್ಟು ಜನರಿಗೆ ತುಂಬಾ ಇಷ್ಟ ಆಗಿದೆ. ಅಂದ್ರೆ ಅದು ಅಷ್ಟು ರೀಚ್ ಆಗುತ್ತೆ ಅನ್ನೋ ಐಡಿಯಾ ಕೂಡ ನನ್ಗಿರ್ಲಿಲ್ಲ. ರ್ಯಾಂಡಮ್ ಆಗಿ ಮಾಡಿದ್ದಾಗಿತ್ತು. ಬಟ್ ಐ ಆಮ್ ಹ್ಯಾಪಿ. ಅದು ಒಂದು ರೀತಿಯಲ್ಲಿ ಸ್ವೀಟ್ ಡಾಕ್ಯುಮೆಂಟೇಶನ್. ಸೊ ಅದರಲ್ಲಿ ಒಂದಷ್ಟು ವಿಚಾರಗಳನ್ನ ಹೇಳಿದ್ದೆ. ಯಾರ ಬಗ್ಗೆ ಅಂತಂದ್ರೆ, ಹವ್ಯಕ ಅನ್ನುವಂತಹ ಒಂದು ಸಮುದಾಯ. ಈ ಹವ್ಯಕರು ಅಂದ ತಕ್ಷಣ ಬಹಳಷ್ಟು ಜನರಿಗೆ ಅವರ ಭಾಷೆ ನೆನಪಾಗತ್ತೆ. ಅಂದ್ರೆ ಇವಾಗ ನಾನು ಏನ್ ಕನ್ನಡ ಮಾತಾಡ್ತಾ ಇದ್ದೀನಿ ನಿಮ್ ಜೊತೆ, ಇದು ಬ್ಯಾಂಗ್ಳೂರ್ ಡೈಲೆಕ್ಟ್. ಇದನ್ನೇ ನಾನು ಸ್ವಿಚ್ ಮಾಡಿ ನನ್ನ ಮಾತೃಭಾಷೆಯಲ್ಲಿ ಮಾತಾಡಕ್ಕೆ ಶುರು ಮಾಡಿದೆ ಅಂತಂದ್ರೆ, ಕನ್ನಡ ಯಾರ್ಯಾರಿಗೆ ಅರ್ಥ ಆಗ್ತಾ ಅವಕ್ಕೂ ಕೂಡ ನಾ ಎಂತ ಮಾತಾಡ್ತಾ ಇದ್ದೇಳಿ ಸರಿಯಾಗಿ ಅರ್ಥನೇ ಆಗ್ತಾ ಇಲ್ಲ, ಕಾಂಟೆಕ್ಸ್ಟ್ ಅರ್ಥ ಆಗ್ಲಕ್ಕೂ ಬಿಟ್ರೆ ನಾ ಎಂತ ಹೇಳ್ದಿ, ಇದು ಎಂತ ಮೀನಿಂಗ್ ಇದ್ದು, ಇದು ಬೈತಾ ಇದ್ದ, ಹೊಗಳ್ತಾ ಇದ್ದ, ಅಥವಾ ಮಲಯಾಳದಲ್ಲಿ ಮಾತಾಡ್ತಾ ಇದ್ದ, ತುಳು ಭಾಷೆನ ಇದು ಎಂತದ್ದು ಹೇಳಿ ಗೊತ್ತೇ ಆಗ್ತಿಲ್ಲ ನೀಕೆ. ಆ ರೀತಿ ಆಗಿರುವಂಥದ್ದು ನನ್ನ ಮಾತೃಭಾಷೆ. ಇದನ್ನ ಹವಿಗನ್ನಡ ಅಂತ ಕರೀತಾರೆ. ಈ ಹವಿಗನ್ನಡ ಅನ್ನೋದೇ ಈ ಹವ್ಯಕ ಸಮುದಾಯದ ಅಸ್ತಿತ್ವಕ್ಕೆ ಕಾರಣ. ಜೊತೆಗೆ ಕನ್ನಡಕ್ಕೂ ಈ ಹವ್ಯಕರಿಗೂ ಅಂದ್ರೆ ಇದೆರಡನ್ನು ಸಪರೇಟ್ ಆಗಿ ಹೇಳಕ್ ಸಾಧ್ಯನೇ ಇಲ್ಲ ಅಂತ ಒಂದು ಅವಿನಾಭಾವ ನಂಟಿದೆ. ಜೊತೆಗೆ ಯಾವ ಬನವಾಸಿ, ಕನ್ನಡದ ಕುಲ ತಿಲಕ ಮಯೂರವರ್ಮ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ ಅಂಥ ಬನವಾಸಿ ಅನ್ನುವಂಥದ್ದು, ಆ ಬನವಾಸಿಯ ಮಣ್ಣಿನ ಮಕ್ಕಳಾಗಿರುವಂತಹ ಹವ್ಯಕರ ಇತಿಹಾಸ ಅನ್ನೋದನ್ನ ನಾನು ಇವತ್ತಿನ ಎಪಿಸೋಡ್ನಲ್ಲಿ ತುಂಬಾ ಚಿಕ್ಕದಾಗಿ ಹೇಳಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಇದನ್ನ ಹೇಳ್ತಾ ಹೋದೆ ಅಂತಂದ್ರೆ ಒಂದು ಮಿನಿಮಮ್ 10 ಎಪಿಸೋಡ್ಸ್ನ ಒಂದು ಸೀರೀಸ್ ಅನ್ನ ಮಾಡಬಹುದು. ಬಟ್ ಯಾವಾಗೆಲ್ಲ ನನಗೆ ಇನ್ಫಾರ್ಮೇಶನ್ ಜಾಸ್ತಿ ಆಗಿದೆ ಅಂತ, ಅಪ್ಡೇಟ್ ಆಗಿದೆ ಅಂತ ಅನಿಸುತ್ತೆ, ಐ ವಿಲ್ ಮೇಕ್ ಅನ್ ಆನೆಸ್ಟ್ ಎಫರ್ಟ್ ಟು ಆಡ್ ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಎಕ್ಸೆಟ್ರಾ. ಇಯರ್ಲಿ ಆಗಬಹುದು, ನೋಡೋಣ. ಸೊ ಹವ್ಯಕ, ಏನಕ್ಕೆ ಹವ್ಯಕ ಅಂತಾನೆ ಕರೆದ್ರು? ಹವಿಸ್ಸು ಅನ್ನೋ ಒಂದು ವರ್ಡ್ ಬರುತ್ತೆ. ಈ ವೇದ ಕಾಲದಲ್ಲಿ ನಮ್ಮ ಕಣ್ಣೆದುರುಗಡೆ ಏನ್ ಕಾಣಿಸುತ್ತೆ, ಸೂರ್ಯದೇವ ಇರಬಹುದು, ಅಗ್ನಿ ಇರಬಹುದು, ವಾಯು ಇರಬಹುದು. ಅಂದ್ರೆ ನನ್ನ ಪಂಚೇಂದ್ರಿಯಗಳಿಗೆ ಏನೇನು ಪರ್ಸೀವ್ ಆಗತ್ತೆ, ಅವರು ನನಗೆ ಇಂಡೈರೆಕ್ಟ್ಲಿ ಈ ಭೂಮಿ ಮೇಲೆ ಬದುಕಕ್ಕೆ ಎಲ್ಲ ಅನುಕೂಲ ವಾತಾವರಣವನ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಹಾಗಾಗಿ ನಾನು ಅವರಿಗೆ ನಮಿಸ್ತೀನಿ, ಪೂಜೆ ಮಾಡ್ತೀನಿ ಅಂತ ಶುರುವಾಗಿದ್ದು ವೈದಿಕ ಪರಂಪರೆ. ಆ ವೈದಿಕ ಪರಂಪರೆಯಲ್ಲಿ ಅತ್ಯಂತ ಪ್ರಮುಖವಾಗಿರುವಂಥದ್ದು ಒಂದೇನಾದ್ರೂ ಫಂಡಮೆಂಟಲ್ ಪಿಲ್ಲರ್ ಅಂತ ಇದೆ ಅಂತಂದ್ರೆ ಅದು ಹವನ. ಈ ಏನ್ ಹೇಳ್ತಾರೆ, ಯಾಗ, ಹೋಮ, ಹವನಾದಿಗಳು ಅಂತ ಹೇಳ್ತಾರಲ್ವಾ, ಹವನ. ಆ ಹವನವನ್ನ ಮಾಡೋದ್ರಲ್ಲಿ ಯಾವ ಬ್ರಾಹ್ಮಣರು ಎಕ್ಸ್ಪರ್ಟ್ಸ್ ಇರ್ತಾರೆ ಅವರನ್ನ ಹವ್ಯಕರು ಅಂತ ಕರೆದ್ರು. ಇದನ್ನ ಯಾರು ಕರೆದ್ರು ಅಂದ್ರೆ, ಆ ಹೆಸರನ್ನ ಯಾರು ಕೊಟ್ರು ಅನ್ನೋದನ್ನ ಕೂಡ ಈ ಎಪಿಸೋಡ್ ಅಲ್ಲೇ ಹೇಳ್ತೇನೆ. ಸೊ ಈ ಹವ್ಯಕರ ಕುರಿತ ಹಾಗೆ ಬಹಳಷ್ಟು ಊಹಾಪೋಹ ಇದೆ. ಹೀಗಂತೆ ಅವರು ಸೌತ್ ಇಂಡಿಯಾ ಅಲ್ವೇ ಅಲ್ಲ, ಅವರು ನಾರ್ತ್ ಇಂಡಿಯಾದವ್ರಂತೆ. ಟು ಸಮ್ವೇರ್ ದಟ್ ಮೇಕ್ಸ್ ಸೆನ್ಸ್. ಅಂದ್ರೆ ಈಗಿನ ಕಾಶಿಯ ಕೆಲವೊಂದಷ್ಟು ಪ್ರದೇಶಗಳನ್ನ ನೋಡಿದ್ರೆ, ಅಲ್ಲಿಗೆ ಹೋದ್ರೆ ಉತ್ತರ ಕನ್ನಡದಲ್ಲಿ ಅಂದ್ರೆ ನಮ್ಮ ಶಿರಸಿ ಕಡೆ ಯಾವ ಪ್ಲೇಸಸ್ ಇದೆ, ಯಾವ್ಯಾವ ಹೆಸರಿಂದ ಕರಿತೀವಿ, ಸೇಮ್ ಪ್ಲೇಸಸ್ ಅಲ್ಲೂ ಇದೆ. ಸೊ ಹೀಗಿರಕ್ ಹೇಗ್ ಸಾಧ್ಯ ಅಂದ್ರೆ, ಅಲ್ಲಿಂದ ನಾವು ವಲಸೆ ಬಂದಿದ್ದ ಅಥವಾ ಯಾರಾದ್ರೂ ಕರ್ಕೊಂಡು ಬಂದಿದ್ದ, ಏನು ಎತ್ತ, ಇದ್ರ ಬಗ್ಗೆ ಬಹಳಷ್ಟು ಪಂಡಿತರು ಈ ಒಂದು ಇತಿಹಾಸವನ್ನ ಅನ್ಫೋಲ್ಡ್ ಮಾಡ್ತಾ ಬಂದಿದ್ದಾರೆ. ಅದರಲ್ಲಿ ಅವ್ರದ್ದೇ ಆಗಿರುವಂತಹ ಮತಭೇದ ಕೂಡ ಇದೆ. ನಾನಾಗ್ಲೇ ಹೇಳಿದೆ ಅಲ್ಲ, ನಾನು ಆಲ್ರೆಡಿ ಒಂದು ಏನು ವ್ಲಾಗ್ ಮಾಡಿದ್ದೆ, ಅದರಲ್ಲಿ ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ಆಲ್ರೆಡಿ ಹೇಳಿದ್ದೆ. ಬಟ್ ಆ ಇನ್ಫಾರ್ಮೇಶನ್ ನ ಅಪ್ಡೇಟೆಡ್ ಇನ್ಫಾರ್ಮೇಶನ್ ಅನ್ನ ನಾನು ಇವತ್ತು ಹೇಳ್ತೀನಿ. ಬಿಕಾಸ್ ಆ ಪ್ರಶ್ನೆಗಳು ನನಗೆ ಪರ್ಸನಲಿ ಕಾಡ್ತಾ ಇತ್ತು. ಅಂದ್ರೆ ನಾವು ಅಲ್ಲಿಂದನೇ ಬಂದಿದ್ದು ಅಂತಂದ್ರೆ ಯಾಕೆ ಹೀಗೆ ಅನ್ನೋ ಕೆಲವೊಂದಷ್ಟು ಕ್ವೆಶ್ಚನ್ಸ್ ಇತ್ತು. ಆ ಕ್ವೆಶ್ಚನ್ಸ್ ಅನ್ನ ನಿಮ್ಗೆ ಹೇಳ್ತೀನಿ. ಸೊ ಈ ಹವ್ಯಕರು ಯಾರು ಹವನಗಳನ್ನ ಮಾಡೋದ್ರಲ್ಲಿ ಅತ್ಯಂತ ಪ್ರವೀಣರಾಗಿದ್ರು, ಅವರು ಉತ್ತರ ಪ್ರದೇಶದ ಅಹಿಶ್ಚತ್ರ ಅನ್ನೋದ್ರಿಂದ ಮಯೂರವರ್ಮ ಕರ್ನಾಟಕಕ್ಕೆ ವಾಪಸ್ ಅವ್ರನ್ನ ಕರ್ಕೊಂಡು ಬಂದ. ಇಲ್ಲಿ ಅವರಿಗೆ ರಾಜಾಶ್ರಯವನ್ನ ಕೊಟ್ಟ. ಆವತ್ತಿನಿಂದ ಇವತ್ತಿನವರೆಗೆ ಬನವಾಸಿ ಇರಬಹುದು, ಶಿರಸಿ ಇರಬಹುದು, ಶಿವಮೊಗ್ಗ ಇರಬಹುದು, ಕೊಡಗಿನ ಒಂದಷ್ಟು ಪ್ರದೇಶ ಇರಬಹುದು, ಇನ್ನು ಕೊಂಕಣ್ ರೀಜನ್ ಅಂತ ಇರ್ಬೋದು, ಒಂಚೂರು ಗೋವಾ, ಮಹಾರಾಷ್ಟ್ರ, ಜೊತೆಗೆ ಪೂರ್ತಿ ದಕ್ಷಿಣ ಕನ್ನಡ, ಹಾಗೆ ಉಡುಪಿ, ಇಂಥ ಕೆಲವೊಂದಷ್ಟು ಪ್ಲೇಸಸ್ ಅನ್ನೋದೇನಿದೆ, ಅವತ್ತಿನ ಕಾಲದ ಗೋರಾಷ್ಟ್ರ ಹಾಗೂ ಈ ಮಲೆನಾಡು ಅನ್ನೋದೇನಿದೆ, ಬನವಾಸಿಯ ಪ್ರದೇಶ ಅನ್ನುವಂಥದ್ದು ಏನಿದೆ, ಅದೆಲ್ಲದರಲ್ಲಿ ಪಸರಿಸಿಕೊಂಡಿದ್ರು. ಅದನ್ನ ಬಳುವಳಿಯಾಗಿ ಕೊಟ್ಟಿದ್ದು ಕೂಡ ರಾಜಮನೆತನದವರು ಅನ್ನುವಂಥದ್ದಿತ್ತು. ಬಟ್ ನನಗೆ
ನಾನು ಆ ವ್ಲಾಗ್ ಅಲ್ಲಿ ಇದೆಲ್ಲದನ್ನ ಹೇಳುವಾಗ ಒಂದು ಕ್ವೆಶ್ಚನ್ ಅನ್ನೋದು ನನ್ಗೆ ಯಾವಾಗ್ಲೂ ಕಾಡ್ತಾನೆ ಇತ್ತು. ಒಂದು ವೇಳೆ ಉತ್ತರ ಭಾರತದಿಂದ ಬಂದಿರುವಂತಹ ಹವ್ಯಕರು ಅಂದ್ರೆ ಹಿಂದಿ ಸ್ಪೀಕಿಂಗ್ ಅಥವಾ ಸಂಸ್ಕೃತ್ ಸ್ಪೀಕಿಂಗ್ ಬ್ರಾಹ್ಮಿನ್ ಕ್ಲಾಸೇ ಆಗಿದ್ರು ಅಂತಂದ್ರೆ ನಾವು ಹಳೆಗನ್ನಡದ ಡೈಲೆಕ್ಟ್ ಅಲ್ಲಿ ಯಾಕೆ ಇವತ್ತಿಗೂ ಕೂಡ ನಮ್ಮ ಹವಿಗನ್ನಡವನ್ನ ಮಾತೃಭಾಷೆಯನ್ನಾಗಿ ಇಟ್ಕೊಳ್ತಾ ಇದ್ವಿ? ಇದು ನನ್ನ ಒಂದು ಕ್ವೆಶ್ಚನ್ ಆಗಿತ್ತು. ಜೊತೆಗೆ ನಮ್ಮ ಊಟ ಉಪಚಾರ ಅಥವಾ ಈ ಅತಿಥಿಗಳು ಬಂದಾಗ ಸತ್ಕಾರ ಮಾಡುವಂಥದ್ದು ಏನಿದೆ ಅಲ್ಲ, ಅದು ಎಲ್ಲೂ ಕೂಡ ಉತ್ತರ ಭಾರತದ ಶೈಲಿಗೆ ಹತ್ರ ಅನ್ನೋದಕ್ಕಿಂತನೂ ದಕ್ಷಿಣ ಭಾರತದ ಪದ್ಧತಿ ನಡವಳಿಕೆಗೆ ಜಾಸ್ತಿ ಸಮೀಕರಿಸಿ ಹೇಳಬಹುದು. ಯಾಕೆ ಹಿಂಗೆ ಅನ್ನೋ ಪ್ರಶ್ನೆ ಅನ್ನೋದು ಕೂಡ ನನಗೆ ಇತ್ತು. ಅಂದ್ರೆ ನಾವು ಅಹಿಶ್ಚತ್ರ, ಉತ್ತರ ಪ್ರದೇಶದ ಅಹಿಶ್ಚತ್ರದಿಂದ ಬಂದಿರುವಂತಹ ಕಮ್ಯುನಿಟಿನೇ ಆಗಿತ್ತು ಅಂತಂದ್ರೆ ದಕ್ಷಿಣ ಭಾರತದ ಪದ್ಧತಿಯನ್ನ ಇಷ್ಟು ಹೇಗೆ ಅಡಾಪ್ಟ್ ಮಾಡ್ಕೊಂಡಿದೀವಿ? ನಾವ್ ಎಲ್ಲಿರ್ತೀವೋ ನಮ್ಮ ಕರ್ಮಭೂಮಿ ಯಾವ್ದಾಗಿರುತ್ತೆ ಅದಕ್ಕೆ ನಾವು ಅಡಾಪ್ಟ್ ಆಗ್ಬೇಕು, ಅದೇ ನಮ್ಮ ಧರ್ಮ. ಇವಾಗ ಬಿ ಲೈಕ್ ಅ ರೋಮನ್ ಇನ್ ರೋಮ್ ಅಂತ ಹೇಳ್ತಾರೆ. ಯಾವ ನೆಲ, ಯಾವ ಭಾಷೆ, ನಾನು ಏನ್ ಕೆಲಸ ಮಾಡ್ತೀನಿ ಅನ್ನೋದ್ರ ಮೇಲೆ ಯು ಶುಡ್ ಕ್ಯಾಮೋಫ್ಲಾಜ್, ಯು ಶುಡ್ ಬಿ ಒನ್ ಎಮಂಗ್ ದಾಟ್. ಅದ್ ಆಗ್ಬೇಕು. ನಾನ್ ಅನ್ಕೊಂಡಿದ್ದೆ ಮೋಸ್ಟ್ಲಿ ಅಲ್ಲಿಂದ ಬಂದಿದ್ರು ಕೂಡ, ಉತ್ತರ ಭಾರತದವರಾಗಿದ್ರು ಕೂಡ ಬಹಳಷ್ಟು ಶತಮಾನಗಳ ಕಾಲ ದಕ್ಷಿಣ ಭಾರತದಲ್ಲಿ ಇದ್ದಿದ್ರಿಂದ ನಾವು ಕೂಡ ದಕ್ಷಿಣ ಭಾರತದವರಾಗಿದ್ದೀವಿ ಅಂತ ಅನ್ಕೊಂಡಿದ್ವಿ. ಬಟ್ ರೀಸೆಂಟ್ ಆಗಿ ನಾನು ಒಂದು ಬುಕ್ ಅನ್ನ ಓದ್ದೆ. ಆ ಬುಕ್ ಅಲ್ಲಿ ಈ ಹವ್ಯಕರು ಏನು ಅಹಿಶ್ಚತ್ರದಿಂದ ಬಂದಿದ್ದಾರೆ ಅಂತ ಹೇಳಿದ್ರಲ್ಲ, ಅದರಲ್ಲಿ ಒಂದು ಟ್ವಿಸ್ಟ್ ಇತ್ತು. ಆ ಟ್ವಿಸ್ಟ್ ಏನು ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಇದು ಕನ್ನಡದ ಕುಲತಿಲಕ ಮಯೂರ ವರ್ಮನಿಗೆ ಸಂಬಂಧಪಟ್ಟಿರುವಂತಹ ನೇರ ಇತಿಹಾಸ. ಮಯೂರ ವರ್ಮ ಯಾರು, ಕನ್ನಡದ ಸಾಮ್ರಾಜ್ಯವನ್ನ ಹೇಗೆ ಕಟ್ಟದ, ಕನ್ನಡ ಭಾಷೆ ಅನ್ನೋದು ಕೇವಲ ಒಂದು ಭಾಷೆ ಮಾತ್ರ ಅಲ್ಲ, ಅದು ನಮ್ಮ ಸಂಸ್ಕೃತಿ ಯಾಕೆ ಅನ್ನೋದನ್ನ ಸಪ್ರೇಟ್ ಡೀಟೇಲ್ ಎಪಿಸೋಡ್ ಅನ್ನ November 1 ಒಂದು ಸ್ಪೆಷಲ್ ಎಪಿಸೋಡ್ ಆಗಿ ಇದೇ ಚಾನೆಲ್ ನಲ್ಲಿ ಈಗಾಗಲೇ ಮಾಡಿದ್ದೀನಿ. ಥಂಬ್ನೇಲ್ ಇದು, ದಯವಿಟ್ಟು ಇದನ್ನ ಮಿಸ್ ಮಾಡದೆ ನೋಡಿ. ಬಿಕಾಸ್ ಪ್ರತಿಯೊಬ್ಬ ಕನ್ನಡಿಗನಿಗೆ ನಮ್ಮ ಹಿನ್ನೆಲೆ ಏನು, ನಮ್ಮ ಹಿಸ್ಟ್ರಿ ಏನು, ನಮ್ಮ ಸಂಸ್ಕಾರ ಏನು ಅನ್ನೋದು ಗೊತ್ತಿರಬೇಕು. ಸೊ ದಯವಿಟ್ಟು ನೋಡಿ. ಸೊ ಏನ್ ಆಗುತ್ತೆ ಅಂತಂದ್ರೆ, ಸುಮಾರು 2000 ವರ್ಷಗಳ ಹಿಂದೆ ಬನವಾಸಿಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಇದ್ದಂತಹ ಒಂದು ಬ್ರಾಹ್ಮಣ ಸಮುದಾಯ ಅನ್ನುವಂಥದ್ದು ರಾಜಾಶ್ರಯದಲ್ಲಿ ಇದ್ದುಕೊಂಡು ಈ ಹವನಗಳನ್ನ ಮಾಡೋದೆ. ಬಿಕಾಸ್ ಈ ರಾಜ ಮಹಾರಾಜರು ಅಶ್ವಮೇಧ ಯಾಗ ಮಾಡೋದಿರಬಹುದು, ದಿಗ್ವಿಜಯಕ್ಕೆ ಹೋಗೋದಿರಬಹುದು, ಯಾವುದೇ ಒಂದು ಮಹತ್ವಾಕಾಂಕ್ಷೆ ಪೂರ್ಣಗೊಂಡಿತು ಅಂದ ತಕ್ಷಣ ಅಲ್ಲಿ ಯಾಗ ಹವನ ಅನ್ನೋದು ನಡಿಲೇಬೇಕು. ಅದನ್ನ ಪರ್ಫಾರ್ಮ್ ಮಾಡ್ತಾ ಇದ್ದವರು ಯಾರು ಅಂತಂದ್ರೆ ಈ ಕರ್ಮಠ ಬ್ರಾಹ್ಮಣರು. ಹಾಗಾಗಿ ಅವರ ನೆಲೆಯಲ್ಲಿ ಇದ್ದವರಿಗೆ ಯಾವಾಗ ಈ ಚಂದ್ರಗುಪ್ತ ಮೌರ್ಯನ ಎರಾ ಅನ್ನೋದು ಬರುತ್ತೆ, ಗುಪ್ತಾಸ್ ಪೀರಿಯಡ್ ಅಂತ ಏನ್ ಬರುತ್ತಲ್ಲ, ಸೊ ಅವರು ಯಾವಾಗ ತುಂಬಾ ಪವರ್ಫುಲ್ ಆಗಿ ದಕ್ಷಿಣದವರೆಗೆ ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ತಾ ಬಂದ್ರು. ಇನ್ಫ್ಯಾಕ್ಟ್ ಚಂದ್ರಗುಪ್ತ ಮೌರ್ಯ ತನ್ನ ಕಡೇ ದಿನಗಳನ್ನ ಶ್ರವಣ ಬೆಳಗೊಳದಲ್ಲಿ ಕಳೆದಿದ್ದು. ಸೊ ಒಂದನ್ನ ಅರ್ಥ ಮಾಡ್ಕೊಳ್ಬೇಕು, ರಾಜ ಏನನ್ನು ಫಾಲೋ ಮಾಡ್ತಾನೆ, ಪ್ರಜೆಗಳು ಅದನ್ನ ಫಾಲೋ ಇಷ್ಟ ಇರ್ಲಿ ಮಾಡದೇ ಇರ್ಲಿ ಫಾಲೋ ಮಾಡ್ತಿದ್ರು. ಯಥಾ ರಾಜ ತಥಾ ಪ್ರಜ ಅನ್ನುವಂತಹ ಮಾತು ಅವತ್ತಿತ್ತು. ಬಟ್ ಇವತ್ತು ರಿವರ್ಸ್, ಅದು ಡೆಮೋಕ್ರಸಿಯಲ್ಲಿ ಹಾಗಿಲ್ಲ. ಯಥಾ ಪ್ರಜಾ ತಥಾ ರಾಜ. ನಾವ್ ಎಂಥವ್ರನ್ನ ವೋಟ್ ಮಾಡ್ತೀವೋ ಅಂಥವ್ರೇ ಪವರ್ಗೆ ಬರೋದು. ಹಾಗಾಗಿ ಯಾವತ್ತಾದ್ರೂ ನಿಮ್ಗೆ ಪೊಲಿಟಿಷಿಯನ್ ಬಾಯಿ ಬಂದಂಗೆ ಬೈಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಕನ್ನಡಿ ಮುಂದೆ ನಿಂತ್ಕೊಂಬಿಡಿ. ಬಿಕಾಸ್ ನೀವೇ ಅವ್ರನ್ನ ಆರಿಸಿದ್ದು. ಎಲ್ಲಿವರೆಗೂ ನಾವು ಈ ಜಾತಿ ಆಧಾರದ ಮೇಲೆ ಅಥವಾ ಏನೋ ನಮ್ಗೆ ಆಸೆ ತೋರಿಸ್ತಾರಲ್ಲ, ಫ್ರೀ ಬೀಸ್ ಕೊಡೋದು ಹಂಗಿದ್ದೆಲ್ಲ ಕೊಡೋದಕ್ಕೋಸ್ಕರ ವೋಟ್ ಹಾಕ್ತಿವಲ್ವಾ, ಅಲ್ಲಿವರೆಗೂ ಹಿಂಗಿದ್ದೆ ಪೊಲಿಟಿಷಿಯನ್ಸ್ ಇರ್ತಾರೆ, ಹಿಂಗಿದ್ದೆ ಚೀಪ್ ಪೊಲಿಟಿಕ್ಸ್ ನಡೆಯುತ್ತೆ. ಯಾವಾಗ ಅಧಿಕಾರ ಅನ್ನೋದು ಯೋಗ್ಯರ ಕೈಯಲ್ಲಿ ಸಿಗತ್ತೆ, ಆ ಯೋಗ್ಯತೆ ಅನ್ನೋದು ನಮ್ಮ ಓಟಿನ ಮೂಲಕ ಬರಬೇಕು. ಆವಾಗ ಮಾತ್ರ ನಮ್ಮ ದೇಶದಲ್ಲಿ ಏನಾದ್ರೂ ರೆವಲ್ಯೂಷನ್ ಆಗಕ್ಕೆ ಸಾಧ್ಯ. ಪೊಲಿಟಿಷಿಯನ್ಸ್ ತಪ್ಪು ಅಂತ ಯಾರ್ಯಾರು ಹೇಳ್ತೀರಾ, ಆ ಪೊಲಿಟಿಷಿಯನ್ ಅನ್ನ ಆಯ್ಕೆ ಮಾಡಿದ್ದು ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ, ರೈಟ್? ಎಸ್. ಸೊ ಅಂದಿನ ಕಾಲದಲ್ಲೂ ಇದೇ ಆಗಿದೆಯೇನು ಅಂತಂದ್ರೆ, ರಾಜ ಅವನ ಮತವನ್ನ ಬೇರೆ ಮಾಡ್ದ ಅಂತಂದ್ರೆ ಪ್ರಜೆಗಳು ಕೂಡ ಇಷ್ಟ ಇದ್ದು ಇಲ್ಲದ್ದೇನು ಅದನ್ನ ಅಡಾಪ್ಟ್ ಮಾಡ್ಕೊಳ್ತಾ ಇದ್ರು. ಅಂದಿನ ಕಾಲದಲ್ಲಿ ಈ ಕಾಂಚಿಯ ಪಾಂಡ್ಯರು ಸೇರಿದ ಹಾಗೆ ಮಯೂರ ವರ್ಮ ಮಾತ್ರ ಈ ಹಿಂದೂ ಧರ್ಮದ ಅಥವಾ ಕನ್ನಡದ ಆ ಸಂಸ್ಕಾರವನ್ನ ಇಟ್ಕೊಂಡಿದ್ದ ಬಿಟ್ರೆ, ಆ ಕಾರಣದಿಂದನೇ ಅವನು ರಿವೋಲ್ಟ್ ಆಗೋದು. ಕನ್ನಡವನ್ನ ಮಾತಾಡೋರ್ಗೆ ನೀವು ಒಂದು ಪ್ರಾಧಾನ್ಯತೆ ಕೊಡೋದಿಲ್ಲ, ನಮಗೊಂದು ಗೌರವ ಕೊಡೋದಿಲ್ಲ, ನಮ್ಮ ಸಂಸ್ಕೃತಿಗೆ ಗೌರವ ಕೊಡೋದಿಲ್ಲ, ನಾವ್ಯಾಕೆ ನಿಮ್ಮ ಅಡಿಯಲ್ಲಿ ಇಳಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಕನ್ನಡ ರಾಜ್ಯವನ್ನ ಸಂಸ್ಥಾಪನೆ ಮಾಡೋದು ಮಯೂರವರ್ಮ. ಈ ಮಯೂರವರ್ಮನ ಪಕ್ಕದಲ್ಲಿರೋರು, ಸುತ್ತಮುತ್ತಲಿರೋರೆಲ್ಲರೂ ಕೂಡ ಜೈನ ಧರ್ಮದ ಅಥವಾ ಜೈನ ಮತದ
ಬಿಕಾಸ್ ಸನಾತನ ಧರ್ಮದ ಕೆಲವೊಂದಷ್ಟು ಶ್ರೇಷ್ಠ ಎಸೆನ್ಸ್ ಅನ್ನ ಇಟ್ಕೊಂಡು, ಅದು ಬುದ್ಧಿಸಂ ಇರಬಹುದು ಅಥವಾ ಜೈನಿಸಂ ಇರಬಹುದು, ಈ ಎರಡೂ ಮತ ಹುಟ್ಟಿದ್ದು ಕಾರಣ ಏನು ಅಂತಂದ್ರೆ, ಸನಾತನ ಧರ್ಮದ ಎಸೆನ್ಸ್ ಅನ್ನೋದು ಏನಿರುತ್ತೆ ಅದರ ವಿರುದ್ಧವಾಗಿರುವಂತಹ ಪ್ರಾಕ್ಟೀಸಸ್ ಶುರುವಾಯ್ತಲ್ಲ. ಇವಾಗ ಕೆಲವೊಂದಷ್ಟು ಜನ ಪುರೋಹಿತ ಶಾಹಿ ವರ್ಗಕ್ಕೆ ಸೇರಿರುವಂತಹ ಸೋ ಕಾಲ್ಡ್ ಬ್ರಾಹ್ಮಣರು ಹಾಗೂ ಅವ್ರಿಗೆ ಯಾರು ಸಪೋರ್ಟ್ ಕೊಡ್ತಾ ಇದ್ರು, ಪವರ್ಫುಲ್ ಕ್ಷತ್ರಿಯರು. ಈ ಇಬ್ರೂ ಸೇರ್ಕೊಂಡು ಯಾವಾಗ ಈ ಡಿಸ್ಕ್ರಿಮಿನೇಷನ್ನು ಮತ್ತೆ ನಾವೇ ಶ್ರೇಷ್ಠ ಅನ್ನುವಂಥದ್ದು, ನಮಗ್ ಮಾತ್ರ ವಿದ್ಯೆ ಕಲಿಯೋ ಯೋಗ್ಯತೆ ಇದೆ ಮತ್ತೆ ಯಾರಿಗೂ ಕೊಡಬಾರ್ದು, ಇಂಥದ್ದೆಲ್ಲ ಶುರು ಮಾಡಿದ್ರು. ಆವಾಗ ಒಂದು ರಿವೋಲ್ಟ್ ಅನ್ನೋದು ಶುರು ಆಗಿತ್ತು. ಆ ರಿವೋಲ್ಟ್ ಅನ್ನೋದು ಕನ್ವರ್ಟ್ ಆಗಿದ್ದು ಹೆಂಗೆ ಅಂತಂದ್ರೆ, ಬೇಜಾರಾಗೋದಿದೆ ನೋಡಿ. ಅಂದ್ರೆ ಧರ್ಮ ಅದನ್ನ ಹೇಳಿಲ್ಲ, ಆದ್ರೆ ಆ ಧರ್ಮವನ್ನ ಯಾರು ಪ್ರತಿಪಾದನೆ ಮಾಡುವಂತಹ ಸೋಗಿನಲ್ಲಿ ಇದ್ರು ಅವರ ವಿರೋಧದಲ್ಲಿ ಆ ಧರ್ಮದ ಎಸೆನ್ಸ್ ಇಂದ ಇನ್ನೆರಡು ಮತಗಳು ಹುಟ್ಕೊಂಡಿತು. ಸೊ ಅದನ್ನ ಅಡಾಪ್ಟ್ ಮಾಡ್ಕೊಂಡ್ರು, ಇನ್ಕ್ಲೂಡಿಂಗ್ ಅಶೋಕ. ಸೊ ಅಶೋಕ ಬೌದ್ಧ ಧರ್ಮವನ್ನ ಪ್ರಚಾರ ಮಾಡ್ತಾ ಇದ್ದ. ಹಾಗೆ ಮಯೂರ ವರ್ಮನ ಆ ಒಂದು ಕಿಂಗ್ಡಮ್ ಅನ್ನೋದೇನಿತ್ತು ಅದಕ್ಕಿಂತ ಮುಂಚೆ, ಮಯೂರ ವರ್ಮ ಬರೋದಕ್ಕಿಂತ ಮುಂಚೆ, ಸೊ ಆ ಒಂದು ಪ್ರದೇಶ ಬನವಾಸಿಯು ಸೇರಿದ ಹಾಗೆ ಸುತ್ತಮುತ್ತಲಿನ ಎಲ್ಲಾ ಪ್ರದೇಶದಲ್ಲಿ ಈ ಜೈನ ಪ್ರಾಧಾನ್ಯತೆ ಅನ್ನೋದು ಅಥವಾ ಬುದ್ಧಿಸಂ, ಬೌದ್ಧ ಭಿಕ್ಷುಗಳ ಇನ್ಫ್ಲೂಯೆನ್ಸ್ ಅನ್ನೋದು ಜಾಸ್ತಿ ಬಂದಾಗ ಆಟೋಮೆಟಿಕಲಿ ನೀವು ಯಾವ ಒಂದು ಕರ್ಮವನ್ನ ನಂಬಿಕೊಂಡು ಆ ಮಣ್ಣಲ್ಲಿ ಇದ್ರಿ, ಹವನಗಳನ್ನ ಮಾಡೋದು. ಆದ್ರೆ ಅಲ್ಲಿನ ರಾಜ ಇವಾಗ ಜೈನ ಅಥವಾ ಬೌದ್ಧ ಅಥವಾ ಬೇರೆ ಯಾವುದೋ ನಂಬಿಕೆಗೆ ಸೇರಿರೋನು, ಅವನಿಗೆ ಈ ಹೋಮ ಹವನಗಳಲ್ಲಿ ನಂಬಿಕೆ ಇಲ್ಲ. ಹಂಗಿರುವಾಗ ನಿಮ್ಮ ಹೊಟ್ಟೆಪಾಡಿನ ಗತಿಗೇನು? ಅವತ್ತಿನ ಕಾಲದಲ್ಲಿ ಈ ಉತ್ತರ ಪ್ರದೇಶದ ಸಂಸ್ಥಾನ ಅನ್ನುವಂಥದ್ದು ಏನಿತ್ತು, ಅದ್ರ ಸುತ್ತಮುತ್ತಲಿನ ಪ್ರದೇಶ ಅನ್ನುವಂಥದ್ದು ವಿಪ್ರ ಮಂಡಳಿ ಅಂತ ಕರೆಸ್ಕೊಳ್ತಾ ಇತ್ತು. ಅಂದ್ರೆ ಅಲ್ಲಿ ವೈದಿಕ ಪರಂಪರೆ ಅನ್ನುವಂಥದ್ರ ಒಂದು ಮಹಾನ್ ಸಂಸ್ಥಾನವಾಗಿತ್ತು. ಯಾರ್ಯಾರು ಹೊರಗಡೆಯಿಂದ ಬರ್ತಾರೆ, ದಕ್ಷಿಣದಿಂದ ಇರಬಹುದು, ಪೂರ್ವದಿಂದ ಇರಬಹುದು, ಕಾಶ್ಮೀರದ ಪ್ರದೇಶದಿಂದ ಇರಬಹುದು, ಯಾರ್ಯಾರು ಬರ್ತಾರೋ ಅವ್ರೆಲ್ರಿಗೂ ಕೂಡ ಆಶ್ರಯವನ್ನ ಕೊಡ್ತಾ ಇತ್ತು. ಅಂಡ್ ಮಹಾಭಾರತದ ಟೈಮಲ್ಲಿ ಅದು ದೃಪದನ, ಯಾರು ದ್ರೌಪದಿಯ ಅಪ್ಪ ಇದಾನಲ್ವಾ, ಸೊ ದೃಪದನ ಕಿಂಗ್ಡಮ್ಗೆ ಸೇರಿರುವಂತಹ ಪ್ರದೇಶ ಕೂಡ ಆಗಿರುತ್ತೆ. ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ, ಬನವಾಸಿಯ ಮಣ್ಣಿನ ಮಕ್ಕಳಾಗಿದ್ದಂತಹ ಹವ್ಯಕ ಬ್ರಾಹ್ಮಣರು ಬೇರೆ ಯಾವುದೇ ಅವರ ಹತ್ರ ಆಪ್ಷನ್ ಇಲ್ಲದೆ ಇರುವಾಗ ಆ ಜೈನ ಮತ ಹಾಗೂ ಅದರ ರಾಜಾಶ್ರಯ ಅನ್ನೋದು ಏನಿತ್ತು, ಇವರಿಗೆ ಅಂಥದ್ ಯಾವುದೇ ಕರ್ಮ ಅನ್ನೋದು ಅಲ್ಲಿ ಉಳಿದೇ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರು ಉತ್ತರ ಪ್ರದೇಶದ ಐಹಿಶ್ಚತ್ರಕ್ಕೆ ವಲಸೆ ಹೋಗ್ತಾರೆ. ಅಲ್ಲಿ ವಲಸೆ ಹೋದ್ರೂ ಕೂಡ ತಮ್ಮ ಸಂಸ್ಕೃತಿ ಏನು, ತಮ್ಮ ಭಾಷೆ ಏನು, ತಮ್ಮ ರೀತಿ ನೀತಿ ಏನು ಅನ್ನೋದನ್ನ ಶತಶತಮಾನಗಳವರೆಗೂ ಕೂಡ ಅವರು ಅದನ್ನೇ ಮಾಡ್ತಾ ಇರ್ತಾರೆ. ಅಂದ್ರೆ ಹೊರಗಡೆ ಈ ಸಂಸ್ಕೃತ ಅಥವಾ ಹಿಂದಿಯ ಇನ್ಫ್ಲೂಯೆನ್ಸ್ ಇದ್ದಿದ್ರೂ ಕೂಡ ಅವರು ಮನೆಯೊಳಗೆ ಮಾತಾಡ್ತಾ ಇದ್ದಿದ್ದು, ಅಥವಾ ಆ ನೇಟಿವಿಟಿ ಅನ್ನೋದಿರತ್ತಲ್ವಾ, ನಾವು ಮನೆಯಿಂದ ಎಷ್ಟು ದೂರ ಬಂದ್ರೂ ಕೂಡ ನಮ್ಮೊಳಗಡೆ ಒಂದು ಮನೆ ಅನ್ನೋದಿರತ್ತೆ. ನಾವ್ ಇವಾಗ ಫಾರಿನ್ಗೆ ಹೋಗಿ ಸೆಟ್ಲ್ ಆಗಬಹುದು, ಬಟ್ ಸಾಯೋವರೆಗೂ ನಾವು ಇಂಡಿಯನ್ಸೇ ಆಗಿರ್ತೀವಿ. ನೀವು ಸಿಟಿಜನ್ಶಿಪ್ ಅನ್ನ ಚೇಂಜ್ ಮಾಡಬಹುದು, ಬಟ್ ಬೈ ಹಾರ್ಟ್ ಯು ವಿಲ್ ಆಲ್ವೇಸ್ ಬಿ ಆನ್ ಇಂಡಿಯನ್. ಆ ಥರದ್ದು ಒಂದು ಇರುತ್ತೆ. ಸೊ ಹಂಗೆ ಶತಶತಮಾನಗಳು ಕಳೀತಾ ಇರುವಂತಹ ಸಂದರ್ಭದಲ್ಲಿ ಯಾವಾಗ ಮಯೂರ ವರ್ಮ ಕಿಂಗ್ಡಮ್ ಅನ್ನ ಸಂಸ್ಥಾಪನೆ ಮಾಡಿ ಅಶ್ವಮೇಧ ಯಾಗವನ್ನ ಮಾಡ್ತಾ ಇರುವಾಗ ಅವನಿಗೆ ಯಾಕಪ್ಪ ಒಂದು ಹವನ ಅಥವಾ ಯಾಗಗಳನ್ನ ಮಾಡೋದಕ್ಕೆ ಅಂದ್ರೆ ಎಕ್ಸ್ಪರ್ಟಿ ಯಾಕಿಲ್ಲ ನನ್ನ ರಾಜ್ಯದಲ್ಲಿ ಅಂತ ನೋಡಿದಾಗ ಅವಾಗ ವಿಷಯ ಗೊತ್ತಾಗುತ್ತೆ. ಇಲ್ಲಿರೋ ಮಣ್ಣಿನ ಮಕ್ಕಳು ಒಂದ್ ಕಡೆಗೆ ವಲಸೆ ಹೋಗಿದ್ದಾರೆ ಅಂತ ಗೊತ್ತಾದ್ಮೇಲೆ ಮಯೂರ ವರ್ಮ ವಾಪಸ್ ಅವ್ರೆಲ್ಲರನ್ನ ಕರ್ಕೊಂಡು ಹೋಗಿ, ಅಂದ್ರೆ ಅಹಿಶ್ಚತ್ರದಲ್ಲಿ ಕೂತು ನಾನು ರಾಜಾಶ್ರಯವನ್ನ ಕೊಡ್ತೀನಿ, ಹಿಂದೆ ಹೆಂಗಿತ್ತು ಪರಿಸ್ಥಿತಿ ಅಂತ ಇನ್ಫ್ಲೂಯೆನ್ಸ್ ಇಲ್ಲ, ಎಸ್ಪೆಷಲಿ ನಾನು ಬನವಾಸಿಯನ್ನ ನನ್ನ ರಾಜಧಾನಿಯನ್ನಾಗಿ ಮಾಡಿದ್ದೀನಿ, ಕನ್ನಡದ ಸಾಮ್ರಾಜ್ಯವನ್ನ ಕಟ್ತಾ ಇದ್ದೀನಿ, ಅಲ್ಲಿ ಬನ್ನಿ ನನ್ನ ಸಾಮ್ರಾಜ್ಯಕ್ಕೆ, ನಿಮಗೆ ನಾನು ಆಶ್ರಯ ಕೊಡ್ತೀನಿ ಅಂತ ಹೇಳಿ ಆಶ್ರಯವನ್ನ ಕೊಡ್ತಾನೆ. ಅವನು ಏನ್ ಹೇಳ್ತಾನೋ ಆ ಮಾತನ್ನ ನಡ್ಕೊಳ್ತಾನೆ. ಕೇವಲ ಮಯೂರವರ್ಮ ಮಾತ್ರ ಅಲ್ಲ, ಮಯೂರವರ್ಮನ ನಂತರ ಆಳಿದಂತಹ ರಾಜರು ಕೂಡ ಅವರಿಗೆ ರಾಜಾಶ್ರಯವನ್ನ ಕೊಟ್ಟು, ಅದು ಶಿರ್ಸಿ ಸೈಡ್ ಇರಬಹುದು, ಇವಾಗಿನ ದಕ್ಷಿಣ ಕನ್ನಡ ಇರಬಹುದು, ಕೊಂಕಣ್ ರೀಜನ್ ಇರಬಹುದು, ಮುಂಬೈನ ಸ್ವಲ್ಪ ಪ್ರದೇಶ ಇರಬಹುದು, ಗೋವಾ ಕೂಡ ಬರುತ್ತೆ ಕೊಂಕಣ್ ರೀಜನ್ ಅಂದ್ರೆ, ಆಮೇಲೆ ಇಲ್ಲಿ ಕಾಸರಗೋಡು ಅಂತ ಎಲ್ಲಾ ಪ್ರದೇಶದಲ್ಲಿ, ಅಂದ್ರೆ ಗೋರಾಷ್ಟ್ರ ಇರಬಹುದು, ಗೋಕರ್ಣ ಇರಬಹುದು, ಯಾಣ ಸುತ್ತಮುತ್ತಲು ಇರಬಹುದು, ಅಲ್ಲಿ ಎಲ್ಲಾ ಕಡೆ ಇವರಿಗೆ ಗ್ರಾಮಗಳನ್ನ ಬಳುವಳಿಯಾಗಿ ಕೊಟ್ಟು ಇಲ್ಲಿ ನೀವು ಕೃಷಿ ಮಾಡ್ಕೊಂಡು ಬದುಕಬಹುದು. ಹಾಗೆ ರಾಜನ ಏನು ಹೋಮ ಹವನ ಎಲ್ಲ ಇರುತ್ತೆ, ಅದರಲ್ಲಿ ನೀವು ಎಕ್ಸ್ಪರ್ಟಿ ಇರೋದ್ರಿಂದ ಅದನ್ನು ಕೂಡ ಮಾಡಬಹುದು ಅಂತ ಹೇಳಿ ಯಾರು ತಾಯ್ನಾಡಿಂದ ದೂರ ಆಗಿದ್ರು ಅವ್ರನ್ನ ವಾಪಸ್ ಅಂದ್ರೆ ರೀಸೆಟಲ್ಮೆಂಟ್ ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡ್ತಾನೆ. ಇದೇ ಕದಂಬ ಮನೆತನದ
ಲೋಕಾದಿತ್ಯ ಅಂತ ಅಂದ್ರೆ, ಇಫ್ ಐ ಆಮ್ ನಾಟ್ ರಾಂಗ್, ಮಯೂರವರ್ಮನ ಅಳಿಯ ಅಂತ ಅನಿಸುತ್ತೆ. ಈ ಲೋಕಾದಿತ್ಯ ಹವ್ಯಕ ಅನ್ನುವಂತಹ ಹೆಸರನ್ನ ಕೊಡ್ತಾನೆ, ಜೊತೆಗೆ ಇವರಿಗೆ ಸರ್ನೇಮ್ಸ್ ಅನ್ನ ಕೊಡ್ತಾನೆ ಬೇಸ್ಡ್ ಆನ್ ದರ್ ಪ್ರೊಫೆಷನ್. ಅಂದ್ರೆ ಈಗ ಹೆಗಡೆ, ನನ್ನ ಸರ್ನೇಮ್ ಹೆಗಡೆ ಇದೆ ಅಲ್ಲ, ಸುಮಾರು ಜನರಿಗೆ ನೀವು ಯಾಕೆ ಹೆಗಡೆ ಹೆಸರು ಇಟ್ಕೊಂಡಿದ್ದೀರಾ, ಸರ್ನೇಮ್ ಯಾಕೆ ಇಟ್ಕೊಂಡಿದ್ದೀರಾ ಅಂತ ಕೇಳ್ತೀರಾ. ಹೆಗಡೆ ಅನ್ನೋದ್ರ ಆಕ್ಚುಯಲ್ ಮೀನಿಂಗ್ ಬಂದು ಒಂದು ಗ್ರಾಮದ ಮುಖ್ಯಸ್ಥ. ಹಾಗೆ ದೀಕ್ಷಿತ್ ಇರಬಹುದು, ವೈದ್ಯ ಇರಬಹುದು, ಇನ್ನು ಕೆಲವು ಜನ ಅವರವರ ಗೋತ್ರಗಳನ್ನ ಇಟ್ಕೊಡ್ತಾರೆ. ಜಮದಗ್ನಿ ಇರಬಹುದು, ವಸಿಷ್ಠ ಇರಬಹುದು, ಸಾಮಾನ್ಯವಾಗಿ ಸಪ್ತರ್ಷಿ ಅಂತ ಏನ್ ಹೇಳ್ತೀವಲ್ವಾ. ಸೊ ಈ ಹವ್ಯಕ ಸಮುದಾಯದ ಗೋತ್ರಗಳೆಲ್ಲ ಅಂದ್ರೆ ನಾವು ಯಾವ ಋಷಿಯ ಡಿಸೆಂಡೆಂಟ್ಸ್ ಅಂತಂದ್ರೆ ಆ ಸಪ್ತರ್ಷಿಯ ಡಿಸೆಂಡೆಂಟ್ಸ್, ಅಂದ್ರೆ ಬ್ಲಡ್ ಲೈನ್ ಏನಿದೆ ಅನ್ನೋದನ್ನ ರಿಪ್ರೆಸೆಂಟ್ ಮಾಡೋಕೆ ಪ್ರವರ ಹೇಳೋದು ಅಂತ ಹೇಳ್ತಾರೆ. ಅಂದ್ರೆ ನೀವು ಯಾರ ಡಿಸೆಂಡೆಂಟ್, ನಿಮ್ಮ ಗೋತ್ರ ಏನು, ನಿಮ್ಮ ಜಾಗ ಏನು ಅಂದ್ರೆ ಗೂಗಲ್ ಮ್ಯಾಪ್ ಅಲ್ಲಿ ನಾವು ಈ ರೀತಿ ಹಿಂಗ್ ಝೂಮ್ ಮಾಡಿ ಲೊಕೇಟ್ ಮಾಡ್ತೀವಲ್ವಾ, ಆ ರೀತಿಯಲ್ಲಿ ಭರತ ಖಂಡೆ, ಭಾರತ ರಾಷ್ಟ್ರೇ, ಗೋರಾಷ್ಟ್ರ ಅಂತೆಲ್ಲ ಹೇಳ್ಬಿಟ್ಟು ಪ್ರವರಗಳನ್ನ ಹೇಳ್ತಾರೆ. ಅದ್ ಹೇಳಿ ಎಂಡಲ್ಲಿ ಲಾಸ್ಟ್ ಅಲ್ಲಿ ಹೆಸರೇನು ಅನ್ನೋದನ್ನ ಹೇಳ್ತಾರೆ. ಇವಾಗ ನಾನು ಸೌಮ್ಯ ಅಂತಂದ್ರೆ ಸೌಮ್ಯ ಶರ್ಮಾ ಅಂತ ಬರುತ್ತೆ. ಶರ್ಮಾ ಅಂತಂದ್ರೆ ಶಾಸ್ತ್ರಗಳನ್ನ ಓದುವವರು ಶರ್ಮ, ಯಾರು ಶಸ್ತ್ರಗಳನ್ನ ಹಿಡಿತಾ ಇದ್ರು ಅವರು ವರ್ಮ. ಹೀಗಿತ್ತು. ಅಂದ್ರೆ ನಮ್ಮ ಮಯೂರ ವರ್ಮ ಒಂದು ಕಾಲದಲ್ಲಿ ಶರ್ಮ ಆಗಿದ್ದವನು, ಶಸ್ತ್ರ ಹಿಡಿದ ಮೇಲೆ ಅವನು ವರ್ಮ ಆದ. ಸೊ ಈ ರೀತಿ ಆಗಿರೋ ರೀತಿಯಲ್ಲಿ ರಾಜಾಶ್ರಯವನ್ನ ಪಡೆದಾದ್ಮೇಲೆ ಅಲ್ಲಿ ಸೆಟಲ್ಮೆಂಟ್ ಅಂತದ್ದು, ಆ ವ್ಯಾಪ್ತಿ ಅನ್ನೋದು ಇನ್ನೊಂದು ಸ್ವಲ್ಪ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಅವತ್ತಿನಿಂದ ಇವತ್ತಿನವರೆಗೆ ಬನವಾಸಿಯ ಸುತ್ತಮುತ್ತಲೂ ಸೇರಿದ ಹಾಗೆ, ಅವತ್ತಿನಿಂದ ಇವತ್ತಿನವರೆಗೆ ಭಾಷೆಯೂ ಸೇರಿದ ಹಾಗೆ, ಅವತ್ತಿನಿಂದ ಇವತ್ತಿನವರೆಗೆ ಆಹಾರ ಪದ್ಧತಿಯೂ ಸೇರಿದ ಹಾಗೆ. ಅಂಡ್ ಒಂದು ಇದ್ರು ಅಂದ್ರೆ ಹವ್ಯಕರು ಅಂತಂದ್ರೆ ಇಟ್ಸ್ ಬಿಕಾಸ್ ಆಫ್ ದೇರ್ ಲ್ಯಾಂಗ್ವೇಜ್. ಹವಿಗನ್ನಡದ ಅಸ್ತಿತ್ವದಿಂದನೇ ಈ ಕಮ್ಯುನಿಟಿ ಅನ್ನೋದು ಇವತ್ತಿಗೂ ಸಸ್ಟೈನ್ ಆಗೋದು. ಹಾಗೆ ಯಾರೆಲ್ಲ ಬಹಳಷ್ಟು ಜನ ಹೇಳ್ತಾರಲ್ಲ, ನೀವು ಕನ್ನಡ ವರ್ಡ್ಸ್ ಫುಲ್ ಹೇಳೋದಿಲ್ಲ, ಮಧ್ಯದಲ್ಲಿ ಇಂಗ್ಲಿಷ್ ಎಲ್ಲ ಬಳಸ್ತೀರ ಏನೋ ಹೇಳ್ತಿರಲ್ಲ. ನಾನು ಯಾವ ಒಂದು ಪ್ರದೇಶದಿಂದ ಬರ್ತೀನಿ ಅಂತಂದ್ರೆ ಕನ್ನಡ ಸಾಮ್ರಾಜ್ಯದ ಮೊಟ್ಟ ಮೊದಲ ರಾಜಧಾನಿ ಬನವಾಸಿ. ಆ ಬನವಾಸಿ ಯಾವುದು? ನನ್ನ ಶತಶತಮಾನಗಳ ಪೂರ್ವಜರ ಮಾತೃ ನಾಡು. ನನ್ಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಆಲೋಚನೆ ಮಾಡುವಂತಹ ಭಾಷೆ ಅಂತ ಇರತ್ತಂತೆ. ಈ ಕೆಲವೊಬ್ಬರಿಗೆ ಒಂದು 4 ಲ್ಯಾಂಗ್ವೇಜ್ ಎಷ್ಟು ಲ್ಯಾಂಗ್ವೇಜ್ ಕಲಿಯಕ್ಕಾಗುತ್ತೋ ಅಷ್ಟು ಲ್ಯಾಂಗ್ವೇಜ್ ಕಲಿಬೇಕು. ಬಿಕಾಸ್ ನಿಮ್ಗೆ ಆ ಲ್ಯಾಂಗ್ವೇಜ್ ಅಲ್ಲಿ ಇರುವಂತಹ ನಾಲೆಜ್ ಸಿಗತ್ತೆ. ಯಾರ್ಯಾರು ಇಂಗ್ಲಿಷ್ ಅಗೇನ್ಸ್ಟ್ ಇದಾರಲ್ಲ, ಐ ಆಮ್ ಅಗೇನ್ಸ್ಟ್ ದೆಮ್. ಬಿಕಾಸ್ ಪ್ರಪಂಚದಲ್ಲಿರೋ ಎಲ್ಲಾ ಮಹಾನ್ ಕೃತಿಗಳು, ಜ್ಞಾನ, ಮತ್ತೊಂದು ಮರದೊಂದು ಎಲ್ಲದೂ ಟ್ರಾನ್ಸ್ಲೇಟ್ ಆಗಿರೋದು ಇಂಗ್ಲಿಷ್ಗೆ ಮಾತ್ರ. ಸೊ ನೀವು ಇಂಗ್ಲಿಷ್ ಅನ್ನ ಡಿನೈ ಮಾಡ್ತೀರಾ ಅಂತಂದ್ರೆ ಜ್ಞಾನವನ್ನ ಡಿನೈ ಮಾಡಿದ ಹಾಗೆ. ಜೊತೆ ಯಾರ್ಯಾರು ಈ ಹಿಂದಿ ಗಲಾಟೆ ಒಂದು ಶುರುವಾಗಿದೆ ಅಲ್ಲ, ನಾನು ಹಿಂದಿ ಮಾತಾಡಲ್ಲ, ಅಗೇನ್ ಇಟ್ಸ್ ಯೋರ್ ಲಾಸ್. ಬಿಕಾಸ್ ಭಾರತ ಅನ್ನೋ ಒಂದು ಪ್ರಪಂಚವನ್ನ ಸುತ್ತಬೇಕು ಅಂತಂದ್ರೆ ನಿಮಗೆ ಹಿಂದಿ ಅನ್ನೋ ಒಂದು ಭಾಷೆ ಸಾಕು. ನೀವು ಎಷ್ಟೇ ಭಾಷೆ ಕಲಿರಿ, ಬಟ್ ಮನಸ್ಸಿನಲ್ಲಿ ಹಾಗೂ ನಿಮ್ಮ ಆಲೋಚನಾ ಶಕ್ತಿ ಅನ್ನೋದಿರುತ್ತಲ್ವ, ಅದು ಯಾವತ್ತೂ ನಿಮ್ಮ ಮಾತೃಭಾಷೆಯಾಗಿ ಇರುತ್ತೆ. ನನ್ನ ಮಾತೃಭಾಷೆ ಶತಮಾನಗಳಿಂದ ಕನ್ನಡ ಅಂತ ಹೇಳ್ಕೊಳ್ಳೋಕೆ ನನಗೆ ಪ್ರೈಡ್ ಅಲ್ಲ, ನನಗೆ ಗ್ರಾಟಿಟ್ಯೂಡ್ ಇದೆ. ಅಂದ್ರೆ ಅದು ವರ ನಂದು, ನಾನೇನೋ ಗಳಿಸ್ಕೊಂಡಿರೋದಲ್ಲ, ನನಗೆ ವರ ಕೊಟ್ಟಿರೋದು ದೇವರು. ಸೊ ಈ ಬನವಾಸಿಯ ಸುತ್ತಮುತ್ತಲಿನ ಪ್ರದೇಶ ಮಯೂರವರ್ಮನಿಗೆ ಈ ಹವ್ಯಕ ಕಮ್ಯುನಿಟಿ ಇರೋವರೆಗೂ ಚಿರಋಣಿಯಾಗಿ ಇರಬೇಕು. ಇಲ್ಲ ಅಂತಂದ್ರೆ ಒಂದ್ ವೇಳೆ ಮಯೂರವರ್ಮ ಅವ್ರನ್ನ ವಾಪಸ್ ಕರ್ಕೊಂಡು ಬರ್ಬೇಕು ಅನ್ನೋ ತಲೆ ಮಾಡಿರ್ಲಿಲ್ಲ, ಅಥವಾ ಅವನ ಮನಸ್ಸಲ್ಲಿ ಇಟ್ಕೊಂಡಿರ್ಲಿಲ್ಲ ಅಂತಂದ್ರೆ ಬಹುಶಃ ನಾವ್ ಇವತ್ತಿಗೂ ಉತ್ತರ ಪ್ರದೇಶದ ಐಶ್ಚತ್ರದ ಸುತ್ತಮುತ್ತಲಲ್ಲಿ, ಅಂದ್ರೆ ಕಾಶಿ ಕಡೆಯಲ್ಲಿ ಎಲ್ಲೋ ಸೆಟಲ್ಮೆಂಟ್ ಅಲ್ಲಿ ಇರ್ತಿದ್ವಿ ನಾವು, ಅಷ್ಟೇ ಬಿಟ್ರೆ. ಬಟ್ ದಿಸ್ ಈಸ್ ಮದರ್ ಲ್ಯಾಂಡ್. ಅಲ್ಲಿಂದ ಕರ್ಕೊಂಡ್ ಬಂದ. ನನ್ಗೆ ಯಾವಾಗ್ಲೂ ಈ ಕ್ವೆಶ್ಚನ್ ಇತ್ತು, ಆಯ್ತಾ. ಅಂದ್ರೆ ನಾನು ಈಗಾಗ್ಲೇ ಒಂದು ವ್ಲಾಗ್ ಮಾಡಿದ್ದೀನಿ, ಬನವಾಸಿ ಮೇಲೂ ಒಂದು ವ್ಲಾಗ್ ಅನ್ನ ಮಾಡಿದ್ದೀನಿ. ಆ ಬನವಾಸಿಯಲ್ಲೂ ಹೇಳಿದ್ದೀನಿ ನಾನು. ಬಟ್ ಅಲ್ಲಿ ನನಗೆ ಇನ್ಫಾರ್ಮೇಶನ್ ಕೆಲವೊಂದಷ್ಟು ಸ್ವಲ್ಪ ಮಾತ್ರ ಇತ್ತು. ನಾನು ಹೇಳ್ದಲ್ಲ, ಉತ್ತರ ಪ್ರದೇಶ ನಮ್ಮ ಮೂಲ ಅನ್ನುವಂಥದ್ದು ನನಗೆ ನರೇಶನ್ ಹೇಳಿದ್ರು. ಬಟ್ ಅಲ್ಲಿ ನನಗೆ ಒಂದು ಕ್ವೆಶ್ಚನ್ ಇತ್ತು, ಉತ್ತರ ಪ್ರದೇಶನೇ ನಮ್ಮ ನೇಟಿವ್ ಆಗಿತ್ತು ಅಂತಂದ್ರೆ ಹಿಂದಿ ನನ್ನ ಮದರ್ ಟಂಗ್ ಆಗಿರ್ಬೇಕು, ಅಥವಾ ಅಲ್ಲಿನ ಕಲ್ಚರ್ ನೋಡಿದಾಗ ಈ ಉತ್ತರ ಪ್ರದೇಶದ ವೈದಿಕ ಪರಂಪರೆ ಅನ್ನೋದೇನಿದೆ ಸಿಮಿಲಾರಿಟಿ ಇರಬೇಕಿತ್ತು. ಬಟ್ ನಾವು ಎಲ್ಲೂ ಕೂಡ ಆಹಾರ ಪದ್ಧತಿ ನೋಡಿದ್ರೆ ನಮ್ದು ಅದೇ ಅಪ್ಪೆ ಹುಳಿ ಪಲ್ಯ ಮತ್ತೊಂದು ಮರದೊಂದು, ಹಿಂಗೆ ಎಲ್ಲೂ ಕೂಡ ರೋಟಿ ಅನ್ನೋದು ಟ್ಯಾಲಿ ಆಗಲ್ಲ. ಭಾಷೆ ನೋಡಿದ್ರೆ ಇದು ಕನ್ನಡ, ಅದು ಹಳೆಗನ್ನಡಕ್ಕೂ ಹಿಂದಿಗೂ ಎಲ್ಲಿ ಸಂಬಂಧ.
ಸೊ ಈ ಕ್ವೆಶ್ಚನ್ ಅನ್ನೋದು ನನ್ಗೆ ಆವಾಗ್ಲೂ ಇತ್ತು, ಬಟ್ ನೌ ಇಟ್ ಆಲ್ ಮೇಕ್ಸ್ ಸೆನ್ಸ್. ಇಲ್ಲಿಂದ ಅಲ್ಲಿಗೆ ಹೋಗಿ ಮತ್ತೆ ವಾಪಸ್ ಇಲ್ಲಿಗೆ ಬಂದಿರೋದು ಬಿಕಾಸ್ ಆಫ್ ಮಯೂರ ವರ್ಮ. ಸೊ ಈ ಒಂದು ಎಪಿಸೋಡ್ನಲ್ಲಿ ನಾನು ಈ ಪೂರ್ತಿ ಎಪಿಸೋಡನ್ನ ಧನ್ಯವಾದದ ರೂಪದಲ್ಲಿ ಕನ್ನಡದ ಕುಲತಿಲಕ ಮಯೂರ ವರ್ಮ ಮಹಾರಾಜರಿಗೆ ಡೆಡಿಕೇಟ್ ಮಾಡೋಕೆ ಇಷ್ಟಪಡ್ತೀನಿ. ಹಾಗೆ ಯಾರ್ಯಾರೆಲ್ಲ ಇದನ್ನ ಕೇವಲ ಒಂದು ಕಮ್ಯುನಿಟಿ ಅಥವಾ ಒಂದು ಬ್ರಾಹ್ಮಣ ಸಮುದಾಯದ ಇಂಟ್ರೊಡಕ್ಷನ್ ಅಂತ ನೋಡ್ತೀರಾ ಅಂತಂದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಮ್ಮ ಯಾವುದೇ ಸಮುದಾಯ ಇದೆ ಅಲ್ಲ, ಅದು ಬ್ರಾಹ್ಮಣ ಅಂತ ಅಲ್ಲ, ಬುಡಕಟ್ಟು ಜನಾಂಗವೂ ಸೇರಿದ ಹಾಗೆ ಪ್ರತಿಯೊಂದು ಸಮುದಾಯವೇ ನಮ್ಮ ಟೋಟಲ್ ಸಂಸ್ಕೃತಿಯನ್ನ ಮಾಡೋದು. ಅಂದ್ರೆ ಹಿಂದೂ ಧರ್ಮದ ವೀಕ್ನೆಸ್ ಕೂಡ ಇದೆ, ಸ್ಟ್ರೆಂಗ್ತ್ ಕೂಡ ಇದೆ. ಹಿಂದೂ ಧರ್ಮವನ್ನ ಪೂರ್ತಿ ಬುಡಮೇಲು ಮಾಡೋಕೆ ಯಾರತ್ರನೂ ಯಾವಾಗ್ಲೂ ಏನಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಆ ಬೇರೆ ಎಲ್ಲೆಲ್ಲಿದೆ ಹುಡುಕಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಈಗ ಬುಡಕಟ್ಟು ಜನಾಂಗ ಅಂತ ಏನ್ ಬರುತ್ತಲ್ವಾ, ಅವ್ರ ಕುಲ ಕಸುಬೆ ಏನು ಅಂತಂದ್ರೆ ಅವ್ರಿಗೆ ಗೊತ್ತಿಲ್ದೋಗಿರುವಂತಹ ಆಯುರ್ವೇದ ಇಲ್ಲವೇ ಇಲ್ಲ. ಅಂದ್ರೆ ಹುಟ್ಟ ಅದ್ರ ಬಗ್ಗೆ ಜ್ಞಾನ ಇರುತ್ತೆ ಅವರಿಗೆ, ಅವ್ರ ಬಗ್ಗೆ ತಿಳ್ಕೊಳ್ಳೋದು ಅಥವಾ ಅಂಥ ಒಂದು ಕಮ್ಯುನಿಟಿಯನ್ನ ಸ್ಟಡಿ ಮಾಡಿದ್ವಿ ಅಂತಂದ್ರೆ ನಾವು ಮೆಡಿಕಲ್ ಫೀಲ್ಡ್ ಅಲ್ಲಿ ಯಾವ್ಯಾವ ರೋಗಕ್ಕೆ ನಾವು ಇವತ್ತಿಗೂ ಕ್ಯೂರ್ ಇಲ್ಲ ಅಂತ ಹೇಳ್ತೀವಿ, ಅದನ್ನ ಇಫೆಕ್ಟಿವ್ ಆಗಿ ಎಕ್ಸ್ಪ್ಲಾಯ್ಟ್ ಮಾಡುತ್ತೆ. ಒಂದು ಒಳ್ಳೆ ಉದ್ದೇಶವನ್ನ ಇಟ್ಕೊಂಡು ಅವ್ರನ್ನ ಲೈಮ್ ಲೈಟ್ ತರ್ತೀವಿ ಅಥವಾ ಅವ್ರಿಗೆ ಒಂದು ಇಕ್ವಿಪ್ಮೆಂಟ್ ಕೊಟ್ಟು, ಬಿಕಾಸ್ ದೇ ಆರ್ ವೆಲ್ ವರ್ಸ್ಡ್. ಮತ್ತೊಂದನ್ನ ಅರ್ಥ ಮಾಡ್ಕೊಳ್ಬೇಕು, ಕೆಲವೊಂದಷ್ಟು ಜ್ಞಾನ ಅಂತ ಇರತ್ತಲ್ವಾ, ಇವಾಗ ಸೈನ್ಸ್ ಅನ್ನ ಕಲಿಬಹುದು, ಬಟ್ ದರ್ ಇಸ್ ಸಮಥಿಂಗ್ ಕಾಲ್ಡ್ ವಿದ್ಯೆ. ಆ ವಿದ್ಯೆ ಅನ್ನೋದು ಒಲಿಬೇಕು ನಿಮಗೆ, ನೀವು ಅದನ್ನ ಕಲಿಯಕ್ ಸಾಧ್ಯ ಇಲ್ಲ, ಅದು ನಿಮಗೆ ಒಲಿಯತ್ತೆ. ಅದನ್ನೇ ವಿದ್ಯೆ ಅಂತ ಕರಿತೀವಿ. ಆ ವಿದ್ಯೆ ಕೆಲವೊಂದಷ್ಟು ಕಮ್ಯುನಿಟಿಯಲ್ಲಿ ಇರುತ್ತೆ, ಅಂದ್ರೆ ಆ ಜೀನ್ಸ್ ಅಲ್ಲಿ ಆ ಇನ್ಫಾರ್ಮೇಶನ್ ಟ್ರಾನ್ಸ್ಫರ್ ಆಗ್ತಾ ಇರತ್ತೆ. ಹಂಗಿರುವಾಗ ನಾವು ಆ ಕಮ್ಯುನಿಟಿನೇ ಇರಬಾರ್ದು, ಜಾತಿ ಇರಬಾರ್ದು, ಮತ ಇರಬಾರ್ದು, ಮತ್ತೊಂದು ಇರಬಾರ್ದು, ಮತ್ತೊಂದು ಇರಬಾರ್ದು, ಡಿಸ್ಕ್ರಿಮಿನೇಷನ್ ಇರಬಾರ್ದು. ಆ ಸಮುದಾಯಗಳು ಇದ್ರೆ ಮಾತ್ರ ಆ ವಿದ್ಯೆ ಉಳಿಯೋಕೆ ಸಾಧ್ಯ. ಆ ಸಮುದಾಯ ಇದ್ರೆ ಮಾತ್ರ ಆ ವಿದ್ಯೆಯಲ್ಲಿ ಇರುವಂತಹ ವಿಜ್ಞಾನ ಮುಂದೆ ಟೆಕ್ನಾಲಜಿ ಆಗಿ ಬದಲಾಗಕ್ಕೆ ಸಾಧ್ಯ. ರೈಟ್ ರೈಟ್. ಸೊ ಈ ಒಂದು ಸಂಕ್ಷಿಪ್ತ ಇತಿಹಾಸ ಅನ್ನೋದನ್ನ ಯಾರ್ಯಾರು ಹವ್ಯಕರಿದ್ದಾರೆ, ಡೆಫಿನೆಟ್ಲಿ ನೀವು ಪ್ರತಿಯೊಬ್ಬರು ಕೂಡ ಈ ನಮ್ಮ ಇತಿಹಾಸ ಏನು ಅನ್ನೋದನ್ನ ತಿಳ್ಕೊಳ್ಳೋದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಜೊತೆಗೆ ಅಪ್ಕಮಿಂಗ್ ಡೇಸ್ ಅಲ್ಲಿ ಕೇವಲ ನಾನು ಹವ್ಯಕ ಸಮುದಾಯ ಮಾತ್ರ ಅಲ್ಲದೆ ಯಾವ್ಯಾವ ಸಮುದಾಯವನ್ನ ಯಾವ್ಯಾವ ರೀತಿಯಲ್ಲಿ ಅಪ್ರೋಚ್ ಮಾಡಕ್ಕಾಗತ್ತೆ, ಎಷ್ಟು ಇನ್ಫಾರ್ಮೇಶನ್ ಗ್ಯಾದರ್ ಆಗುತ್ತೆ ಅನ್ನೋ ಆಧಾರದ ಮೇಲೆ ಆಗಾಗ ಹಿಂಗಿದ್ದೊಂದು ಎಪಿಸೋಡ್ ಮಾಡುವಂತಹ ಒಂದು ಆನೆಸ್ಟ್ ಪ್ರಯತ್ನವನ್ನ ಮಾಡ್ತೀನಿ. ಹಾಗೆ ಯಾವ್ಯಾವ ಕಮ್ಯುನಿಟಿಯ ಇಂಥ ಒಂದು ಎಪಿಸೋಡ್ ಅನ್ನೋದಿರತ್ತೆ, ಅದರ ಇತಿಹಾಸ ಅನ್ನೋದು ಇನ್ಸ್ಪಿರೇಷನ್ ಆಗುತ್ತೆ ನಮ್ಗೆ. ನಾಟ್ ಫಾರ್ ದ ಕಾಂಟ್ರವರ್ಸಿ, ಇವ್ರ ಬಗ್ಗೆ ಮಾತ್ರ ಮಾತಾಡಿದ್ರು, ಇವ್ರ ಬಗ್ಗೆ ಮಾತಾಡ್ಲಿಲ್ಲ, ಇವ್ರ ಬಗ್ಗೆ ಮಾತಾಡ್ಲಿಲ್ಲ, ನೋ. ಯಾವ್ಯಾವಾಗ ಮಾತಾಡಕ್ಕಾಗತ್ತೆ, ನನ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ, ಡೆಫಿನೆಟ್ಲಿ ಶೇರ್ ಮಾಡ್ತೀನಿ. ಪ್ರತಿಯೊಂದು ಕಮ್ಯುನಿಟಿಯ ಸ್ಟ್ರೆಂಗ್ತ್ ಅನ್ನ ನಾವು ಹೈಲೈಟ್ ಮಾಡ್ತಾ ಬಂದ್ವಿ ಅಂತಂದ್ರೆ ಹಿಂದೂ ಧರ್ಮದ ಸ್ಟ್ರೆಂಗ್ತ್ ಇದೆ ಅಲ್ವಾ, ವಿ ವಿಲ್ ರಿಯಲೈಸ್ ದ್ಯಾಟ್. ಇದು ನನ್ನ ಉದ್ದೇಶ. ಇದು ಈ ವಾರದ ಸನಾತನ ಕಥನ. ಇದನ್ನ ಮ್ಯಾಕ್ಸಿಮಮ್ ಲೆವೆಲ್ ಅಲ್ಲಿ ಶೇರ್ ಮಾಡಿ, ಎಸ್ಪೆಷಲಿ ಯಾರು ಹವ್ಯಕರಿರ್ತಾರೆ, ನಿಮ್ಮ ಸಂಬಂಧಿಕರು ಇರ್ಬಹುದು, ಅಥವಾ ನಿಮ್ ಯಾವುದೋ ದೂರದ ಫ್ರೆಂಡ್ ಇರ್ಬೋದು, ಅಥವಾ ನಿಮ್ ಪಕ್ಕದ ಮನೆಯವ್ರು ಇರ್ಬೋದು, ಅಥವಾ ನಿಮ್ ಪರಿಚಯ ಇರೋದಿರಬಹುದು. ಸೊ ಅಂಥವ್ರಿಗೆ ಇದನ್ನ ಶೇರ್ ಮಾಡಿ, ಸೊ ದಟ್ ಅವ್ರಿಗೂ ಒಂದ್ಸತಿ ಓ ನಮ್ ಕತೆ ಹಿಂಗಿದೆಯಾ ಅಂತ ಒಂದ್ಸತಿ ಖುಷಿ ಆಗ್ಲಿ, ಆಶ್ಚರ್ಯ ಆಗ್ಲಿ, ಯಾವುದೋ ಒಂದು ಇಮೋಷನ್ ಇನ್ವೋಕ್ ಆಗ್ಲಿ. ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ ರಾತ್ರಿ ಶಾರ್ಪ್ 9 o'clock. ಲೋಕ ಸಮಸ್ತ ಸುಖಿನೋ ಭವಂತು.